ಅಂತಸ್ಥಃ ಪುರುಷೋ ನಾಮ ಜ್ಞಾನದ ಸರ್ವದೇಹಿನಾಂ ಬಹಿಸ್ಥ ಈಶ್ವರೋ ನಾಮ ಜ್ಞಾನಾದಿಫಲದೋ ಹರಿಃ ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ ನಮೋಸ್ತುತೆ ಪ್ರದತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತತ್ರಸ್ಥಃ ಕೇಶವಃ ಸ್ವಯಂ ದದಾತಿ ಜ್ಞಾನವಿಶೇಷಃ ಪರಮಾತ್ಮ ಸ್ವಯಂ ವಿಭುಃ. ಪರಮ ಪೂಜ್ಯರಾದ ಸತ್ಯಧೀರ ತೀರ್ಥರ ಪೂರ್ವಾರಾಧನೆಯ ಈ ಒಂದು ಪ್ರಸಂಗದಲ್ಲಿ ದಾಸ ಸಾಹಿತ್ಯದಲ್ಲಿ ಭಕ್ತಿ ಅದರ ಭಾಗವತದಲ್ಲಿ ಬಂದಂತೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತಾ ಭಕ್ತಿ ಇತಿ ಪುಂಸಾರ್ಪಿತಾ ಭಕ್ತಿ ಯದಿ ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇ ಅಧೀತಮುತ್ತಮಂ ಅಂತ ಭಾಗವತದ ಮಾತು. ಹೀಗೆ 9 ರೀತಿಯಾದಂಥ ಭಕ್ತಿಯನ್ನು ಒಬ್ಬ ಸಾಧಕ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿದಾಗಲೇ ತನ್ಮನ್ಯೇ ಅಧೀತಮುತ್ತಮಂ, ಆವಾಗ ಅವನ ಅಧ್ಯಯನ ಸಾರ್ಥಕ. ಇಲ್ಲದೆ ಹೋದರೆ ಅಧ್ಯಯನ ಮಾಡಿದ್ದು ಪುಸ್ತಕದಲ್ಲಿ ನಮ್ಮ ಪ್ರವೃತ್ತಿ ಬೇರೆ ಅಂತ ಆಯ್ತು ಅಂತ ಭಾಗವತದ ಒಂದು ನಮ್ಮನ್ನು ಎಚ್ಚರಿಸುವಂಥ ಸಂದೇಶ. ಅದರಲ್ಲಿ ಈಗ ನೀವು ನೋಡಬೇಕಾದದ್ದು ಅರ್ಚನಾ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿ ವೇದನ, ಇಷ್ಟನ್ನು ನೋಡಬೇಕಾಗಿದೆ. ಅರ್ಚನಾ ಅಂದರೆ ಪರಮಾತ್ಮನ ಚೇತನ ಮತ್ತು ಅಚೇತನ ಪ್ರತಿಮೆಗಳಿಗೆ ತಂತ್ರಸಾರೋಕ್ತ ಪೂಜೆ ಮಾಡುವುದು ಅಂತಿದೆ. ಪರಮಾತ್ಮನಿಗೆ ಯಾವ್ಯಾವ ಪ್ರತಿಮೆಗಳು? ಪರಮಾತ್ಮನಿಗೆ ಚೇತನ ಪ್ರತಿಮೆಗಳು ಮತ್ತು ಅಚೇತನ ಪ್ರತಿಮೆಗಳು ಅಂತ ಎರಡು. ಇಲ್ಲಿ ಇವೆಲ್ಲ ಚೇತನ ಪ್ರತಿಮೆಗಳು. ಹರೇಸ್ತು ಪ್ರತಿಮಾ ಪ್ರಾಜ್ಞಾ ತತ್ರಸ್ಥ ಕೇಶವ ಸ್ವಯಂ ದದಾತಿ ಜ್ಞಾನಮೀಶೇಷ ಪರಮಾತ್ಮ ಸ್ವಯಂ ವಿಭು ಅಂತ ಭಾಗವತ ತಾತ್ಪರ್ಯದ ಮಾತು. ಅದಕ್ಕಾಗಿ ಇವತ್ತು ಪರಮಾತ್ಮಂದು ಲಕ್ಷ್ಮೀದೇವಿದು ಮುಖ್ಯ ಪ್ರಾಣಂದು ಆದ್ಮೇಲೆ ಎಲ್ಲಾ ಗುರುಗಳನ್ನ ಒಂದೇ ಶ್ಲೋಕದಲ್ಲಿ ಹೇಳಬೇಕು ಅಂತ ಈ ಶ್ಲೋಕ ಹೇಳಿದೆ. ಹರೇಸ್ತು ಪ್ರತಿಮಾ ಪ್ರಾಜ್ಞಾ, ಎಲ್ಲಾ ಪ್ರಾಜ್ಞರು ಕೂಡ, ದೇವತೆಗಳು, ಋಷಿಗಳು, ಪಿತೃಗಳು ಮತ್ತೆ ಎಲ್ಲ ಸ್ವೋತ್ತಮರೆಲ್ಲರೂ ಕೂಡ ಅವರೆಲ್ಲರೂ ಹರೇಸ್ತು ಪ್ರತಿಮಾ, ಅವರು ಭಗವಂತನ ಚೇತನ ಪ್ರತಿಮಾಗಳವರು. ತತ್ರಸ್ಥಃ ಕೇಶವ, ಅವರ ಒಳಗೆ ನಿಂತು ಭಗವಂತ ನಮಗೆ ಜ್ಞಾನ ಕೊಡ್ತಾನೆ. ದದಾತಿ ಜ್ಞಾನ ವಿಶೇಷ ಪರಮಾತ್ಮ ಸ್ವಯಂ ವಿಭು ಅಂತ. ಈ ಪರಮಾತ್ಮನ ಚೇತನ ಪ್ರತಿಮಾಗಳ ಮಹತ್ವ ಎಂಥದ್ದು? ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಅದ್ಭುತವಾದ ಶ್ಲೋಕ ಬರ್ತದೆ. ಅದು ನಮ್ಮಂಥವರಿಗೆ ನಿಮ್ಮಂಥವರಿಗೆ ಎಲ್ಲರಿಗೂ ಕೂಡ ಜೀವಮಾನದ ಅನುಭವಕ್ಕೂ ಬಂದಿರ್ತದೆ. ಅದೇನಂದ್ರೆ, ತಸ್ಮಾತ್ ತೀರ್ಥಾನಿ ದೇವಾಶ್ಚ ನಿತ್ಯಂ ವಿದ್ವತ್ಸು ಸಂಸ್ಥಿತಾ, ಎಲ್ಲಾ ತೀರ್ಥಗಳು ಮತ್ತು ಎಲ್ಲಾ ದೇವತೆಗಳು ಗುರುಗಳಲ್ಲಿ ಇರ್ತಾರೆ. ಉತ್ತಮ ಅಪಿ ದೇವೇಶಾಃ ಸ್ವಾವರಾನ್ ವಿದುಷೋಂದೃಣಾಂ ಪೂಜಾಯೇ ಸಂಪ್ರಯಚ್ಛಂತಿ ಪರೋಕ್ಷತ್ವ ಪ್ರಿಯಾಯತಃ ತೇಷು ಸ್ಥಿತ್ವಾ ಸ್ವಯಂ ಪೂಜಾಂ ಗೃಹಂತಿ ಅನುಪಮಾಂ ಸದಾ. ಎಷ್ಟೋ ಕಡೆ ನಾವು ದೇವತೆಗಳಿಗೆ, ದೊಡ್ಡ ದೊಡ್ಡ ದೇವತೆಗಳಿಗೆ ಪೂಜೆ ಮಾಡ್ಲಿಕ್ಕೆ ಹೋದಾಗ ಅವ್ರ ಪೂಜಾ ತಗೊಳ್ಳೋದಿಲ್ಲ. ಯಾಕಂದ್ರೆ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷ ಇದು ಬೃಹದಾರಣ್ಯಕ ಉಪನಿಷತ್ತು. ಪರೋಕ್ಷ ಪ್ರಿಯರಾದ್ರಿಂದ ನೀವು ನಮಗಿನ್ನೂ ಪೂಜಾ ಮಾಡುವಷ್ಟು ಮೇಲೇರಿಲ್ಲ, ನಾವು ನಿಮ್ಗೆ ಈಗ ಸಿಗೋದಿಲ್ಲ. ನಾವು ಅಲ್ಲಿದ್ದು ಆ ಪ್ರಾಜ್ಞರಲ್ಲಿ ಸನ್ನಿಹಿತರಾಗಿರ್ತೇವೆ. ಉತ್ತಮರೇ ಅವರು, ಪ್ರಾಜ್ಞರಿಗಿಂತ ಉತ್ತಮರೇ ದೇವತೆಗಳು. ಉತ್ತಮಾಪಿ ದೇವೇಶಾಹ ಸ್ವಾವರಾನ್, ತಮಗಿಂತ ಕೆಳಗಿರುವ ಈ ಜ್ಞಾನಿಗಳನ್ನು ನಮಗೆ ಕೊಡ್ತಾರೆ, ಅಲ್ಲಿ ಹೋಗ್ರಿ ಅಂತ. ಆ ಚಾನಲ್ ಮೂಲಕ ನಮ್ಮ ಹತ್ರ ಬನ್ರಿ. ಸ್ವಾವರಾನ್ ವಿದುಷೋಂದ್ರಣ ಪೂಜಾಯೇ ಸಂಪ್ರಯಚ್ಛಂತಿ, ಯಾಕೆಂದ್ರೆ ಪರೋಕ್ಷತ್ತು ಪ್ರಿಯ ತೇಷು ಸ್ಥಿತ್ವ ಸ್ವಯಂ ಪೂಜಾಂ ಗೃಹಂತಿ, ಅಲ್ಲಿ ಒಳಗೆ ನಿಂತು ತಾವೇ ಪೂಜೆ ಸ್ವೀಕಾರ ಮಾಡ್ತಾರೆ. ಇವ್ರ ಮೂಲಕ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ಪೂಜಾ ಇತ್ಯಾದಿಗಳನ್ನ ನಾವು ಮಾಡ್ತೇವೆ. ಸ್ವಯಂ ಪೂಜಾಂ ಗೃಹಂತಿ ಅನುಪಮಾಂ ಸದಾ, ಅಲ್ಲಿದ್ದು ಹೀಗೆ ದೇವತೆಗಳು ಮತ್ತು ಸ್ವಯಂ ಪರಮಾತ್ಮ ಕೂಡ ಜ್ಞಾನ ಕೊಡೋದು ಅಲ್ಲಿ ನಿಂತು ಕೊಡ್ತಾನೆ. ಹಾಗೆ ನೋಡಿದ್ರೆ ಇಡೀ ಜಗತ್ತು ಕೂಡ ಪರಮಾತ್ಮನಿಗೊಂದು ಪ್ರತಿಮಾನೆ. ನಮಗೆ ಇಲ್ಲಿ ಬಂತಲ್ಲ ಈಗ ಚೇತನ ಪ್ರತಿಮಾ ಮತ್ತು ಅಚೇತನ ಪ್ರತಿಮಾ ಅಂತ 2 ತರ ಬಂತು. ಶಿಲಾವತ್ ಪ್ರತಿಮೈ ವೇಷ ವಿಷ್ಣುರ್ ಲೋಕ ಚತುರ್ದಶಿ ಅಂತ ಭಾಗವತ ತಾತ್ಪರ್ಯ. ಇಡೀ 14 ಲೋಕವೇ ಭಗವಂತನಿಗೊಂದು ಪ್ರತಿಮಾ. ಕೆಳಗಿನ ಲೋಕಗಳು, ನಡುವಿನ ಲೋಕ, ಮೇಲಿನ ಲೋಕ ಎಲ್ಲವೂ ಕೂಡ ಭಗವಂತನ ಪ್ರತಿಮಾ. ಆದ್ರಿಂದ ಇವೆಲ್ಲವೂ ಪ್ರತಿಮಾಗಳಾದ್ರಿಂದ ನಾವು ಕಾಣಿಸುವಂತಹ ಬೆಟ್ಟ, ಗುಡ್ಡ, ನದಿ, ವೃಕ್ಷಗಳು ಅಲ್ಲೆಲ್ಲ ಕೂಡ ಭಗವಂತನ ಸನ್ನಿಧಾನವನ್ನು ಕಾಣಲೇಬೇಕು. ಒಂದೊಂದಕ್ಕೆ ಒಂದೊಂದು ಥರದ ಪೂಜಾ. ಶಿಲಾ ಪ್ರತಿಮಾಗಳು ಮತ್ತೆ ಲೋಹ ಪ್ರತಿಮಾಗಳು ಇತ್ಯಾದಿಗಳಿದ್ರೆ ಅದಕ್ಕೆ ಪಂಚಾಮೃತ ಅಭಿಷೇಕ, ಮಂಗಳಾರತಿ ಇತ್ಯಾದಿಗಳ ಪೂಜಾ. ಅಶ್ವತ್ಥ ವೃಕ್ಷ ಮೊದಲಾಗಿದ್ರೆ ಅದಕ್ಕೆ ಕೇವಲ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿ ರೂಪದಿಂದ ಪೂಜಾ. ಪರ್ವತಾದಿಗಳಿದ್ರೆ ದೂರದಿಂದ ನಮಸ್ಕಾರ, ದರ್ಶನ ಇಷ್ಟು ಇತ್ಯಾದಿಗಳಿಂದ ಅದಕ್ಕೆ ಪೂಜಾ. ಹೀಗೆ ಬೇರೆ ಬೇರೆ ಥರದ ಪೂಜಾ ಮಾಡಬೇಕು. ಪ್ರತಿಮಾವದ್ಧರೇ ರೂಪಂ ತಿರಿಯಂಗ್ ನರಸುರಾದಯ ಅಂತ ಮತ್ತೊಂದು ಭಾಗವತ ತಾತ್ಪರ್ಯ. ತಿರಿಯಂಗ್ ನರಸುರಾದಯ,
ತಿರ್ಯಕ್ ಪ್ರಾಣಿಗಳು, ನರರು, ಸುರರು ದೇವತೆಗಳು ಪ್ರತಿಯೊಬ್ಬರು ಕೂಡ ಆ ಭಗವಂತನಿಗೆ ಒಂದು ಪ್ರತಿಮಾ. ಹೀಗೆ ಆ ಚೇತನಾಚೇತನ ಪ್ರತಿಮಾಗಳಿಗೆ ತಂತ್ರಸಾರೋಕ್ತವಾಗಿ ಪೂಜಾ ಮಾಡುವುದು, ತಂತ್ರಸಾರೋಕ್ತವಾಗಿ ಪೂಜಾ ಮಾಡುವುದು ಮತ್ತೆ ತಾರತಮ್ಯೋಕ್ತವಾಗಿ ಪೂಜಾ ಮಾಡುವುದು ಕೂಡ ಅಂತನೂ ನಾವು ತಿಳ್ಕೊಳ್ಬೇಕು. ಭಾಗವತದಲ್ಲಿ ಈ ಕಪಿಲ ಮತ್ತೆ ತಾಯಿ ದೇವಹೂತಿಯರ ನಡುವೆ ಏನು ಸಂವಾದ ನಡೀತದಲ್ಲ, ಅಲ್ಲಿ ಈ ವಿಷಯಗಳನ್ನೆಲ್ಲ ಹೇಳ್ತಾರೆ. ಯಾರು ವೇದಗಳನ್ನು ಓದದೆ ಹಾಗೆ ಮೋಕ್ಷವನ್ನು ಪಡ್ಕೊಂಡಿರ್ತಾರೆ, ಅವ್ರಿಗಿಂತ ವೇದವನ್ನು ಓದಿ ಮೋಕ್ಷ ಪಡ್ಕೊಂಡವರು ಶ್ರೇಷ್ಠರು. ಅದರಲ್ಲೂ ಕೂಡ ವೇದಗಳನ್ನು ಕೇವಲ ಓದಿ ಮೋಕ್ಷ ಪಡ್ಕೊಂಡವ್ರಿಗಿಂತ ಅರ್ಥ ತಿಳ್ಕೊಂಡು ಮೋಕ್ಷ ಪಡೆದವರು ಶ್ರೇಷ್ಠರು. ಅವ್ರಿಗಿಂತ ಯಾರಾದ್ರೂ ಅದ್ರ ವ್ಯಾಖ್ಯಾನ ಮಾಡ್ತಿರ್ತಾರಲ್ಲ ಅವರು ಶ್ರೇಷ್ಠರು ಅಂತ ಹೀಗೆಲ್ಲ ಒಂದು ತಾರತಮ್ಯ ಹೇಳ್ತಾರೆ. ಈಗ ಯಾಕೆ ಈ ತಾರತಮ್ಯ ಹೇಳ್ತಾರೆ ಅಂದ್ರೆ, ಕಪಿಲ ತನ್ನ ತಾಯಿಗೆ ಹೇಳ್ತಾನೆ, ಭಗವಂತನ ಪ್ರತಿಮಾಗಳು ಇವರೆಲ್ಲ ಆಗಿದ್ದಾರೆ, ಆ ಪ್ರತಿಮಾಗಳನ್ನ ನಾವೆಲ್ಲರೂ ಕೂಡ ಆರಾಧನೆ ಮಾಡಬೇಕು, ತಾರತಮ್ಯಯುಕ್ತವಾಗಿ ಅವರ ಪ್ರತಿಮಾಗಳನ್ನು ಆರಾಧನೆ ಮಾಡಬೇಕು. ಅದಕ್ಕಾಗಿ ಯಾರ್ಯಾರು ಯಾರಿಗಿಂತ ಶ್ರೇಷ್ಠರಾಗಿದ್ದಾರೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ ಅಂತ ಅಲ್ಲಿ ಅದನ್ನ ವಿವರಣೆ ಮಾಡ್ತಾರೆ. ತಥೋನಂತಂ ನಿಯಾಮಕೆ ಋಗ್ಭಾಷ್ಯದಲ್ಲಿ ಮತ್ತು ಬೇರೆ ಬೇರೆ ಕಡೆನೂ ಕೂಡ ಸುಮ್ಮನೆ ವೇದ ಪಾರಾಯಣ ಮಾಡುವನಕ್ಕಿಂತ ಅರ್ಥ ಹೇಳುವನು ಶ್ರೇಷ್ಠ. ಅರ್ಥ ಹೇಳಿದಕ್ಕಿಂತ ನಾನು ಈ ಅರ್ಥ ಯಾಕೆ ಹೇಳಿದೆ ಯುಕ್ತಿಯುಕ್ತವಾಗಿ ಸಮರ್ಥನೆ ಮಾಡುವನು ಮತ್ತು ಶ್ರೇಷ್ಠ ಅಂತ ಹೀಗೆಲ್ಲ ಭಾಗವತ ತಾತ್ಪರ್ಯದಲ್ಲಿ, ಋಗ್ಭಾಷ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಕೂಡ ಅದನ್ನ ಸಮರ್ಥನೆ ಮಾಡ್ತಾರೆ. ಹೀಗೆ ಪರಮಾತ್ಮನ ಚೇತನ ಪ್ರತಿಮೆಗಳು ಇವೆಲ್ಲ, ಅವುಗಳೆಲ್ಲದಕ್ಕೂ ಕೂಡ ಯಥೋಕ್ತವಾದಂತಹ ಪೂಜಾ ಮಾಡುವುದನ್ನು ಅವನು ಸಾಧಕನಾದವನು ರೂಢಿಸ್ಕೋಬೇಕು. ಮುಂದೆ ವಂದನ, ದೈಹಿಕ, ಕಾರ್ಮಿಕ, ವಾಚನಿಕವಾಗಿ ಹರಿಭಕ್ತರಿಗೆ ಮನಃಪೂರ್ವಕವಾಗಿ ಬಾಗುವುದು, ದೈಹಿಕವಾಗಿ ನಮಸ್ಕಾರ ಮಾಡುವುದು, ಸಾಷ್ಟಾಂಗ ನಮಸ್ಕಾರ ಮಾಡುವುದು, ಮತ್ತೆ ಕರ್ಮಗಳ ಮೂಲಕ ನಮಸ್ಕಾರ ಮಾಡುವುದು. ಕರ್ಮಗಳ ಮೂಲಕ ನಮಸ್ಕಾರ ಮಾಡುವುದು ಅಂದ್ರೆ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ ನನಗೆ ಇಷ್ಟೆಲ್ಲ ಸ್ಮರಣೆ ಇಲ್ಲ, ಅವರಿಗೆ ಮಾಡಬೇಕಾದಂಥ ಸೇವಾ ಮಾಡುವುದು ಅಂತ ಅರ್ಥ ಮಾಡ್ಕೊಂಡಿದ್ದಾನೆ. ಕಾರ್ಮಿಕವಾದ ಸೇವಾ. ವಾಚನಿಕವಾದ ಸೇವಾ ಅಂದ್ರೆ ಸ್ತೋತ್ರ ಇತ್ಯಾದಿಗಳನ್ನ ಪಠಿಸಿ ಅವರಲ್ಲಿರುವಂತಹ ಭಗವಂತನನ್ನ ಆರಾಧಿಸುವುದು. ಹೀಗೆ ದೈಹಿಕವಾಗಿ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಆಯಿತು, ಕಾರ್ಮಿಕವಾಗಿ ಅಂದ್ರೆ ಅವರ ಸೇವಾ ಆಯಿತು, ವಾಚನಿಕ ಅಂದ್ರೆ ಅವರ ಸ್ತೋತ್ರಗಳು, ಶ್ರೇಷ್ಠವಾದಂಥ ಸ್ತೋತ್ರಗಳನ್ನ ಮಾಡುವುದನ್ನು ರೂಢಿ ಮಾಡ್ಕೊಳ್ಬೇಕು. ಸ್ತೋತ್ರ ಅಂತ ಬಂದಾಗ ಜ್ಞಾನಿಗಳ ಬಗ್ಗೆ ನಾವು ಇವತ್ತು ಹೆಚ್ಚು ನೋಡಬೇಕು. ಕೆಲವು ಅಪರೂಪದ ಸ್ತೋತ್ರಗಳೆಲ್ಲ ಭಾಗವತದಲ್ಲಿ ಬರ್ತಿರ್ತಾರೆ. ನಾವು ಇದೊಂದು ರೂಢಿ ಮಾಡ್ಕೊಳ್ಬೇಕು ಅಂತ ಸುಮ್ಮನೆ ಒಂದು ಸಲಹೆ ಯಾವಾಗಲೂ ಕೂಡ ನಾನು ಮಾಡ್ತಿರ್ತೀನಿ. ಅದೇನು ದೊಡ್ಡ ಸಾಧನೆ ಏನಲ್ಲ. ಈಗ ನಾವು ಸತ್ಯಪ್ರಜ್ಞರಿಗೆ, ಸತ್ಯಧೀರರಿಗೆ ಅವರವ್ರಿಗೆ ಸಂಬಂಧಪಟ್ಟ ಕೆಲವು ಶ್ಲೋಕಗಳನ್ನು ಹೇಳ್ತೇವೆ. ಈ ಶ್ಲೋಕಗಳಿಗೆ ಬಹಳ ಮಹತ್ವ ಇದೆ, ಯಾಕಂದ್ರೆ ಚರ್ಮ ಶ್ಲೋಕ ಆಗ್ತದೆ. ಇದಕ್ಕಿಂತ ಹೆಚ್ಚಾಗಿ ಅವರೆಲ್ಲರಿಗೂ ಒಂದು ಸಾಮೂಹಿಕವಾದ ಮಂಗಳಾರತಿ ಮಾಡುವಾಗ ಅಥವಾ ಸಾಮೂಹಿಕವಾದ ಪ್ರದಕ್ಷಿಣ ನಮಸ್ಕಾರ ಮಾಡುವಾಗ ಹರೇಸ್ತು ಪ್ರತಿಮಾ ಪ್ರಾಜ್ಞಾ ತತ್ರಸ್ಥ ಕೇಶವ ಸ್ವಯಂ, ಇದಾವುದು ಪುರಾಣದ ಶ್ಲೋಕ ಇದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿದಂತಹ ಶ್ಲೋಕ. ಮತ್ತೆ ಭಾಗವತದಲ್ಲೇ ಬಂದಂತೆ ನ ಹೆಮ್ಮಯಾನ ತೀರ್ಥಾನಿ ನದೇವ ಮೃಚ್ಛಿಲಾಮಯಾ ತೇಪನಂ ತಿರುಕಾಲೇನ ದರ್ಶನಾದೇವ ಸಾಧವ ಅಂತ ಭಾಗವತದ ಮಾತು. ಅಮ್ಮಯಾನ ತೀರ್ಥಾನೆ, ಕೃಷ್ಣಾ ನದಿ, ಗಂಗಾ ನದಿ ಮೊದಲಾದ ತೀರ್ಥಗಳಾಗಲಿ, ನದೇವ ಮೃಚ್ಛಿಲಾಮಯ ಮಣ್ಣಿನ, ಕಟ್ಟಿಗೆಯ, ಲೋಹದ ವಿಗ್ರಹಗಳಾಗಲಿ, ಇವಕ್ಕಿಂತ ಹೆಚ್ಚಾಗಿ ಈ ಸಾಧುಗಳಿದ್ದಾರಲ್ಲ, ಸಾಧು ಸತ್ಪುರುಷರು, ಇವರು ಉರುಕಾಲೇನ ತೇ ಪುನಂತಿ, ಅವರು ನಮಗೆ ಮಾಡುವಂತಹ ಆಶೀರ್ವಾದ, ನಾವು ಮಾಡುವಂತಹ ಅನುಗ್ರಹ ಇರ್ತದಲ್ಲ, ಅದು ದೀರ್ಘಕಾಲದ ಅನುಗ್ರಹ ಆಗಿರ್ತದೆ. ಅಂದ ಮಾತ್ರಕ್ಕೆ ಆ ಕೃಷ್ಣಾ ನದಿ ಮೊದಲಾದ ನದಿಗಳು ಅದರ ಅಭಿಮಾನ ದೇವತೆಗಳಿಗಿಂತ ಇವರೆಲ್ಲರೂ ಉತ್ತಮರು ಅಂತಲ್ಲ, ಕೆಲವರು ಉತ್ತಮರಾಗಿರ್ಬಹುದು. ಇಲ್ಲಿರುವಂತಹ ಬೇರೆ ಬೃಂದಾವನಗಳಲ್ಲಿ ಇತ್ಯಾದಿಗಳಿಗೆ ಸನ್ನಿಹಿತರಾಗಿರುವಂತಹ ಎಲ್ಲಾ ಸಾಧು ಸತ್ಪುರುಷರು ಆ ಎಲ್ಲಾ ನದಿ ದೇವತೆಗಳಿಗಿಂತ, ಆ ಎಲ್ಲ ಕ್ಷೇತ್ರಾಭಿಮಾನಿ ದೇವತೆಗಳಿಗಿಂತ ಶ್ರೇಷ್ಠರು ಅಂತ ಏನಲ್ಲ. ಆ ಮಾತಿಗೆ ಅವರು ನೇರವಾಗಿ ಅನುಗ್ರಹ ಮಾಡುವುದಿಲ್ಲ, ಕೆಲವು ಬಾರಿ ಇವ್ರ ಮೂಲಕ ಅನುಗ್ರಹ ಮಾಡಿಸ್ತಾರೆ. ಅಲ್ಲಿ ಹೋಗು ಅವ್ರನ್ನ ಸೇವಾ ಮಾಡಿ ಬಾ, ಅವ್ರ ಮೂಲಕ ನಾವು ಸೇವಾ ಸ್ವೀಕಾರ ಮಾಡ್ತೀವಿ ಅಂತ ಅವ್ರು ಹೇಳ್ತಿರ್ತಾರೆ. ಅದರಿಂದ ಏನಾಯ್ತು ಅಂತಂದ್ರೆ ನಮ್ಮ ಒಂದು ಸಾಧನೆನೂ ಆಯ್ತು, ನಡುವಿರುವಂತಹ ಇವ್ರ ಸಾಧನೆನೂ ಆಯ್ತು. ವ್ಯಕ್ತಿಯ ಸಾಧನೆ ಒಳಗೆ ಏನ್ ಸೇರಿರ್ತದಂದ್ರೆ, ನಾವು ಸಾಧನೆ ಮಾಡಬೇಕು, ಇನ್ನೊಬ್ಬರ ಕಡೆಯಿಂದ ಮಾಡಿಸ್ಬೇಕು, ಇನ್ನೊಬ್ಬರಿಗೆ ಮಾಡಿಸಕ್ಕೆ ನೆರವಾಗಬೇಕು. ಇದು ನಮ್ಮಂಥವ್ರ ಜೀವನಕ್ಕಿಂತ ಅವ್ರಿಗೆ ಹೆಚ್ಚು ಅನ್ವಿತ ಆಗ್ತದೆ. ಬೇರೊಬ್ಬರಿಗೆ ಸಾಧನೆ ಮಾಡ್ಲಿಕ್ಕೆ ಅವತಾರ ಮಾಡಿದವರು ಅವರು ಅನೇಕ ಜನ, ಹಾಗಾಗಿ ಅವ್ರ ಜೀವನಕ್ಕೆ ಹೆಚ್ಚು ಅನ್ವಿತ ಆಗ್ತದೆ. ನಾವು ಕೂಡ ಪಂಡಿತರು ಅಂತ ಅನಿಸ್ಕೊಂಡವರು ಬುಧೋ ವಿಧಾನಂ ಶ್ರವಣಂ ಬುಧೇತರೋ, ಯಾರಿಗೇನು ಹೇಳಲಿಕ್ಕೆ ನಮ್ಗೆ ಸಾಧ್ಯ ಇದೆ ಅದನ್ನು ಹೇಳ್ತಾ ಜೀವನ ಸಾರ್ಥಕ ಮಾಡ್ಕೋಬೇಕು. ತೇ ಪುನಂ ತಿರುಕಾಲೇನ ದರ್ಶನಾದೇವ ಸಾಧವ, ಆ ಸಾಧುಗಳು ದರ್ಶನಾದೇವ ಪುನಂತೆ, ತಮ್ಮ ಕಣ್ಣೋಟದಿಂದಲೇ ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಗಂಗಾ ನದಿಯನ್ನ ಸುಮ್ಮನೆ ಹಿಂಗೆ ನೋಡಿಬಿಟ್ರೆ ಪವಿತ್ರ ಆಗೋದಿಲ್ಲ. ನಾವು ಅಲ್ಲಿ ಹೋಗಿ ಸ್ನಾನ ಮಾಡಬೇಕು, ಅಲ್ಕನಂದಾ ನದಿಗೆ ಹೋಗಿ ಚಳಿಯಲ್ಲಿ ಮುಳುಗಬೇಕು, ಮುಳುಗಿದಾಗಲೇ ಪವಿತ್ರ ಆಗೋದು. ಇವ್ರದ್ದು ಹಾಗಲ್ಲ, ಅವ್ರ ಕಣ್ಣೋಟಕ್ಕೆ ನಾವು ಬಿದ್ದರೆ ಪವಿತ್ರ ಆಗಿಬಿಡ್ತೇವೆ.
ಮತ್ತೊಂದು ದರ್ಶನ ಅನ್ನೋದಕ್ಕೆ ನನ್ನ ಅರ್ಥ ಅವರು ತಾತ್ವಿಕ ದೃಷ್ಟಿಕೋನದಿಂದ ಅದು ಮುಖ್ಯ. ಸುಮ್ಮನೆ ನೋಡಿ ಹೋಗ್ಬಿಟ್ಟು ದೂರದಿಂದ ನಮಸ್ಕಾರ ಮಾಡಿ ಹೋಗ್ಬಿಟ್ಟಲ್ಲ, ಅವರು ತಮ್ಮ ಜೀವಮಾನದೊಳಗೆ ಮಾಡಿದ ಉಪದೇಶಗಳು ವ್ಯಾಖ್ಯಾನಗಳು ಅದನ್ನ ಅನುಸರಿಸಬೇಕು. ಅದು ದರ್ಶನ ಅಂತಂದ್ರೆ ಅದು ತೇಪನಂ ತಿರುಕಾರೇನ ದರ್ಶನಾದೇವ ಸಾಧವ. ಹೀಗೆ ಅವರು ಸ್ತೋತ್ರಗಳನ್ನು ಹೇಳುವ ಇಂಥ ಕೆಲವು ಸ್ತೋತ್ರಗಳನ್ನು ಹೇಳಿ ಆ ಉತ್ತಮರಾದಂತಹ ಸಾಧು ಸತ್ಪುರುಷರು, ದಾಸರು, ಬೃಂದಾವನ ಸ್ಥಿತಿಗಳು ಇಂಥವ್ರು ಎಲ್ರಿಗೂ ಕೂಡ ನಾವು ಮಂಗಳಾರತಿ, ನಮಸ್ಕಾರ ಇತ್ಯಾದಿಗಳನ್ನು ಮಾಡಬಹುದು. ದಾಸ್ಯ ಮುಂದೆ ನಾವು ಮಾಡಬೇಕಾದದ್ದು ಆ ಪರಮಾತ್ಮನ ಮತ್ತೊಂದು ಭಕ್ತಿ ಅಂದ್ರೆ ದಾಸ್ಯ ಭಕ್ತಿ. ಪರಮಾತ್ಮನ ದಾಸರ ಕೊನೆಯ ದಾಸ ತಾನು ಅಂತ ಸದಾ ವಿನೀತನಾಗಿ ಸೇವಿಸುವುದು. ಅನೇಕ ಕಡೆ ಸರ್ವಮೂಲದ ಉದ್ದಗಲಕ್ಕೂ ತಾರತಮ್ಯದ ಬಗ್ಗೆ ಬಂದೇ ಇದೆ. ತಾರತಮ್ಯ ಅಂತ ಅನ್ನೋದು ನಮ್ಮ ಸಿದ್ಧಾಂತದ ಒಂದು ವೈಶಿಷ್ಟ್ಯ ಇದು. ಈ ದಾಸ್ಯ ಅಂತ ಅನ್ನೋದು ಇರ್ತದಲ್ಲ, ದಾಸ್ಯ ಅಂತ ಅನ್ನೋದು ಅದನ್ನ ದಾಸರ ಕೊನೆಯ ದಾಸ ಅಂತ ಇಲ್ಲಿ ಬಂತಲ್ಲ, ಅದರಿಂದ ಅದನ್ನ ಏನು ವಿವರಿಸಬೇಕು ಅಂತ ನನಗೆ ಅನಿಸ್ತದೆ ಅಂದ್ರೆ, ಇದೊಂದು ಬಿಂಬ ಪರಂಪರಾಭಾವ ಇದೆ. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾ ಶೇಷಸ್ತು ಬ್ರಹ್ಮಣ ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು. ಬ್ರಹ್ಮತರ್ಕನೋ ಅಥವಾ ದತ್ತಯೋಗನೋ ಅಲ್ಲಿಂದಲ್ಲಿಂದ ಒಂದು ಉದಾಹೃತವಾದ ಶ್ಲೋಕ. ದೇವಾಹ ಶೇಷಸ್ಯ ಪ್ರತಿಬಿಂಬಾ, ಎಲ್ಲಾ ದೇವತೆಗಳು ಕೂಡ ಶೇಷನ ಪ್ರತಿಬಿಂಬರು. ಶೇಷಸ್ತು ಬ್ರಹ್ಮಣ, ಶೇಷ ಚತುರ್ಮುಖ ಬ್ರಹ್ಮನ ಪ್ರತಿಬಿಂಬ, ಚತುರ್ಮುಖ ಬ್ರಹ್ಮ ಪರಮಾತ್ಮನ ಪ್ರತಿಬಿಂಬ. ಹಾಗಾಗಿ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ನಾವು ದಾಸ್ಯ ಮಾಡ್ತೀವಲ್ಲ, ಸುಮ್ಮನೆ ನಾವು ನಿಮ್ ದಾಸರು ನಿಮ್ ದಂಡ ಕಮಂಡ್ ಹಿಡ್ಕೊಂಡು ನಿಮ್ಮ ಹಿಂದೆ ಅಡ್ಡಾಡ್ತೀವಿ ಅಂತಲ್ಲ. ನಾವು ನಿಮ್ಗೆ ದಾಸರು, ನೀವು ನಮ್ಗಿಂತ ಮೇಲಿದ್ದೀರಿ, ನಿಮ್ಗಿಂತ ಮೇಲೂ ಮತ್ತೊಬ್ಬರಿದ್ದಾರೆ, ನಿಮ್ಗಿಂತ ಮೇಲೂ ಮತ್ತೊಬ್ಬರಿದ್ದಾರೆ. ಹೀಗೆ ಪರಮಾತ್ಮನ ತನಕ ಏನೊಂದು ಆ ಬಿಂಬ ಪರಂಪರ ಇದೆಯಲ್ಲ, ಆ ಬಿಂಬ ಪರಂಪರಾದಲ್ಲಿ ನಾವು ಕೊನೆಗೆ ಇದ್ದೇವೆ ಅಂತ ಅನುಸಂಧಾನ ಮಾಡ್ತೀವಲ್ಲ. ಇಲ್ಲಿ ಏನಾಗ್ತದಂದ್ರೆ ತೇ ಸ್ವಬಿಂಬ ಪ್ರದರ್ಶಕ, ಆ ಎಲ್ಲ ಸಾಧು ಸತ್ಪುರುಷರು ನಮಗೆ ನಮ್ಮ ಬಿಂಬ ಏನು ಅಂತ ತೋರಿಸ್ತಾರೆ. ಈಗಲ್ಲ, ನಮ್ ಸಾಧನೆ ಪಕ್ವವಾಗಿದ್ದಾಗ ಈಗ ಅವ್ರು ಯಾವಾಗೂ ಬಂದು ತೋರಿಸ್ತಾರೆ. ನಮ್ಮ ಸಾಧನೆ ಅಷ್ಟು ಉನ್ನತ ಹಂತಕ್ಕೆ ಏರಿದಾಗ ಅವರು ನಮ್ಮ ಬಳಿಗೆ ತಾವೇ ಬರ್ತಾರೆ, ಅಥವಾ ನಮಗೆ ಅವ್ರ ಹತ್ರ ಹೋಗುವಂತ ಪ್ರೇರಣೆ ಆಗ್ತದೆ. ಆವಾಗ ನಮಗವರು ನೀವೇನು ಅನ್ನೋದನ್ನ ತೋರಿಸ್ತಾರೆ. ಆವಾಗ ನಾವೇನು ಅಲ್ಲ, ಏನು ಹೌದು ಅನ್ನೋದೆಲ್ಲ ಸ್ಪಷ್ಟ ಆಗ್ತದೆ. ಈಗ ಸದ್ಯ ನಾವು ಏನು ಅಲ್ಲ ಅದನ್ನೇ ನಾವು ತಿಳ್ಕೊಂಡು ಬದುಕಿದ್ದೀವಿ. ಯಾರ ಮಗ, ಯಾರ ಗಂಡ, ಯಾವ ವಂಶ, ಯಾರ ಮಕ್ಕಳು, ಯಾರ ಮೊಮ್ಮಕ್ಕಳು ಅನ್ನೋದೇ ನಾವು ಮಹತ್ವದ್ದಾಗಿರ್ತದೆ. ಅದಲ್ಲದೇನೆ ಕೊನೆಗೆ ನಾವು ಏನು ಸಾಕಾಗದೆ ಕೊನೆಗೆ ನಿವೃತ್ತ ಅಂತ ಬೇರೆ ಹಿಂದೆ ಹಾಕೋತಿರ್ತೇವೆ. ಯಾಕಂದ್ರೆ ಬೇರೆ ಐಡೆಂಟಿಟಿ ಇರೋದಿಲ್ಲ. ನಿವೃತ್ತ ಇಂಥ ಅಧಿಕಾರಿಗಳು ಬೇರೆ ಐಡೆಂಟಿಟಿ ಇರೋದಿಲ್ಲ. ನಮಗೆ ಮನುಷ್ಯನಿಗೆ ಮುಖ್ಯವಾದ ಐಡೆಂಟಿಟಿ ಏನು? ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ಅಕ್ಲಿಷ್ಟ ಕರ್ಮನಾದ ಯಾವ ಕೆಲಸವನ್ನು ಅನಾಯಾಸವಾಗಿ ಮಾಡಿ ಮುಗಿಸಬಲ್ಲಂತ ರಾಮನ ದಾಸ ನಾನು, ಅದು ಐಡೆಂಟಿಟಿ. ನೀವು ಯಾರು ಅಂತ ರಾವಣ ಕದರಿಸಿ ಕೇಳಿದ್ರೆ, ನಾನು ಹನುಮಂತ, ಅಂಜನೇಯ ಮಗ, ಆಮೇಲೆ ವಾಯುದೇವನ ಮಗ ಅಂತ ಇಂಥದ್ದು ಏನೇನೋ ಕೆಲವು ಟೈಟಲ್ಗಳು ನಾವು ಹೇಳ್ಕೋಬಹುದಿತ್ತು. ಯಾವುದನ್ನು ಹೇಳಲಿಲ್ಲ. ನನ್ನ ಟೈಟಲ್ ಏನು ಅಂದ್ರೆ, ನನ್ನ ಐಡೆಂಟಿಟಿ ಏನು ಅಂದ್ರೆ ದಾಸೋಹಂ. ನಾನು ದಾಸೋಹಂ ಅನ್ನೋದೇ ಹಂಸಃ ಸೋಹಂ, ಹಂಸಃ ಸೋಹಂ. ಇದು ದಾಸ ಅನ್ನೋ ಭಾವನೆ ನಮ್ಮ ರಕ್ತಗತ ಆಗಬೇಕು, ಉಸಿರುಗತ ಆಗಬೇಕು. ಅದಕ್ಕಾಗಿ ಹಂಸವಂತರ ಜಪ ಇತ್ಯಾದಿ. ಹೀಗೆ ಅವರು ನಮ್ಗೆ ನಾವೇನು ಅಂತ ತೋರಿಸಿಕೊಡ್ತಾರೆ. ಈಗ ನಮಗೆ ನಾವೇನು ಅಂತ ಗೊತ್ತಿಲ್ಲ, ಆತ್ಮ ಅಂತ ಗೊತ್ತು. ಶಾಸ್ತ್ರ ಓದಿದ್ದೀವಿ, ಅನಾದಿನಿತ್ಯವಾದ ಆತ್ಮ ಇದು, ಅಚ್ಛೇದ್ಯ, ಅದಾಶ್ಯ, ಅಭೇದ್ಯ ಎಲ್ಲ ಗೊತ್ತು. ಅದು ನಾವೇನು ಗೊತ್ತಿಲ್ಲ. ನಾವೇನು ಅಂತ ಅವ್ರು ತೋರಿಸ್ಕೊಡ್ತಾರೆ. ಹೀಗೆ ತೇ ಸ್ವಬಿಂಬ ಪ್ರದರ್ಶಕ, ಅವರಿಗೆ ಅವ್ರ ಗುರುಗಳು ಅವ್ರನ್ನ ತೋರಿಸಿಕೊಟ್ಟಿರ್ತಾರೆ. ಈ ತರ ಬಿಂಬ ಪ್ರತಿಬಿಂಬ ಭಾವ ಇದೆ. ಬಿಂಬ ಪ್ರತಿಬಿಂಬ ಭಾವ ಅಂತ ಅನ್ನೋದು ಶಾಸ್ತ್ರದಲ್ಲಿ ಎರಡು ತರ. ಒಂದು ನಮಗೂ ಪರಮಾತ್ಮನಿಗೂ ನೇರವಾಗಿರುವಂತಹ ಬಿಂಬ ಪ್ರತಿಬಿಂಬ ಭಾವ. ಅದು ನಮ್ಮ ಪ್ರತಿಬಿಂಬಕ್ಕೆ ಪರಮಾತ್ಮನ ಬಿಂಬ ಯಾವ ರೂಪ ಸದೃಶ, ಅದು ನೇರವಾಗಿ ಬಿಂಬ ಪ್ರತಿಬಿಂಬ ಭಾವ. ಇದು ಪರಂಪರೆಯ ಬಿಂಬ ಪ್ರತಿಬಿಂಬ ಭಾವ ಅಂತ ಎರಡು ತರ ಇರ್ತದೆ. ಹೀಗೆ ಈ ಮೂಲಕ ದಾಸ್ಯ ಮಾಡಬೇಕು. ನಾವು ನಿನ್ನ ದಾಸರು ಅಂತ ಅನ್ನೋದನ್ನ ಆ ಪರಮಾತ್ಮನಿಗೂ ಅವನ ಭಕ್ತರಿಗೂ ನಾವು ಯಾವತ್ತೂ ನಮ್ಮ ತನು ಮನವನ್ನ ಅರ್ಪಿಸ್ಕೋಬೇಕು. ದಾಸನ ಮಾಡಿಕೋ ಎನ್ನ ಅಂತ. ಸಖ್ಯಂ ಆತ್ಮನಿವೇದನಂ, ಮೊನ್ನೆ 8ನೇದ್ದು ಸಖ್ಯ. ಸಖ್ಯ ಅಂದ್ರೆ ನನ್ನ ಎಲ್ಲಾ ಸುಖ ದುಃಖಗಳನ್ನು ಯಾರ್ಯಾರ್ದೋ ಮುಂದೆ ಹೇಳದೆ ಹರಿಯಲ್ಲೇ ನಿವೇದಿಸಿ ಪ್ರೀತಿಯ ಗೆಳೆಯಂತೆ ಭಾವಿಸುವುದು. ಸಖ ಅಂತ ಹೇಳಿ ಉಪನಿಷತ್ ಹೇಳಿದೆ. ದ್ವಾಸುಪರ್ಣ ಸಯುಜಾ ಸಖಾಯ, ಇವೆರಡು ಇಬ್ಬರು ಗೆಳೆಯರು, ಇವರು ಅನಾದಿ ಕಾಲದ ಗೆಳೆಯರು. ಆದ್ರೆ ತಸ್ಯ ಅವಿಜ್ಞಾತ ನಾಮ ಸಖ ಆಸೀತ್. ನಮಗೊಬ್ಬ ಗೆಳೆಯ ಇದ್ದಾನಂತೆ ನಮ್ಗೆ ಗೊತ್ತಿಲ್ಲ. ಗೆಳೆಯ ಇದ್ದಾನಂತ ಗೊತ್ತಿಲ್ಲ. ಆದ್ರಿಂದ ಯಾರ್ಯಾರ್ದೋ ಮುಂದೆ ಹೋಗಿ ನಾವು ನಿಮ್ ಗೆಳೆಯರು ಅಂತ ಹೇಳ್ಕೋತೀವಿ. ಅವರು ನಾವು ಗೆಳೆಯರು ಅಂತ ಅವರು ತಿಳ್ಕೊತಾರೆ. ಅವ್ರು ಯಾರ್ಯಾರ್ದೋ ಮುಂದೆ ಹೋಗಿ ನಮ್ಮ ಸುಖ ದುಃಖ ಇತ್ಯಾದಿಗಳನ್ನ ಹೇಳ್ಕೊಂಡು ನಗೆಪಾಟಲಾಗಿಬಿಡ್ತೇವೆ. ಅವರು ಕೇಳಿ ನಗೆಪಾಟಲಾಗ್ತಾರೆ, ನಾವು ಹೇಳಿ ನಗೆಪಾಟಲಾಗ್ತಿರ್ತೇವೆ. ಅದನ್ನೆಲ್ಲ ಬಿಟ್ಟು
ಬೇಡಿದರೆ ನೊಡೆಯನ್ನು ಬೇಡುವೆ. ಇಲ್ಲಿ ಸಾಕಷ್ಟು ದಾಸರ ಪದಗಳು ಇದ್ದೇ ಅವೆ. ಬೇಡಿದರೆ ನೊಡೆಯನ್ನು ಬೇಡುವೆ. ಏನಾದರೂ ಹೇಳಿದ್ರೆ ಕೇಳಿದ್ರೆ ಪರಮಾತ್ಮನ ಬೇಡ್ತೇನೆ, ಯಾವ್ರಿವ್ರನ್ನ ಯಾಕೆ ಕೇಳ್ಬೇಕು ನಾನು ಅಂತ ಒಂದು ದೃಢವಾದಂತಹ ವಿಶ್ವಾಸ ಬೇಕು. ಅವನೇ ನಮ್ಗೆ ಗೆಳೆಯ ಅನ್ನುವಂಥ ಒಂದು ಎಚ್ಚರ ಬೇಕು. ಬರೀ ಅರ್ಜುನಾದಿಗಳಿಗೆ ಮಾತ್ರ ಗೆಳೆಯ ಅಲ್ಲ, ನಮಗೂ ಒಂದು ಗೆಳೆಯನೇ. ನಾನೇಕೆ ಪರದೇಶಿ ನಾನೇಕೆ ಬಡವನು, ಶ್ರೀನಿಧೇ ಹರಿಯನಿಗೆ ನೀನಿರುವ ತನಕ ಅಂತ ಒಂದು ಮಾತು ನನ್ನ ಮೇಲಿಂದ ನೆನಪಿಗೆ ಬರ್ತಿತ್ತು. ನಾನೇಕೆ ಬಡವ, ನಾನೇಕೆ ಪರದೇಶಿ, ನಾನ್ಯಾಕೆ ನನ್ನನ್ನು ಕೀಳಿಮೆಯಿಂದ ನನ್ನ ವ್ಯಕ್ತಿತ್ವವನ್ನು ನಾನು ಘಾಸಿ ಮಾಡ್ಕೋಬೇಕು. ಶ್ರೀನಿಧೇ ಹರಿಯನಿಗೆ ನೀನು ಬಿಂಬನಾಗಿರುವ ತನಕ, ಬಿಂಬನಾಗಿ ಅಂತ ಪದದಲ್ಲೇನಿಲ್ಲ, ಪರಮಾತ್ಮನ ನೀನು ನನ್ನ ಬಿಂಬ, ನಾನು ಪ್ರತಿಬಿಂಬ, ನಾನು ನಿನ್ನ ಪ್ರತಿಬಿಂಬನಾಗಿರುವಾಗ ನಾನು ಬಡವ ನಾನು ಪರದೇಶಿ ಅಂತ ಯಾಕೆ ನಾನು ಚಿಂತೆಗೆ ಈಡು ಮಾಡ್ಕೋಬೇಕು. ಅದನ್ನ ಯಾವುದನ್ನೂ ಮಾಡಬೇಕಾಗಿಲ್ಲ. ನಿನ್ನಂಥ ಸಕಲ ಸದ್ಗುಣ ಪರಿಪೂರ್ಣನಾದಂಥ ಬಿಂಬ ನೀನು ನನಗಿದ್ದೆ, ನಾನು ನಿನ್ನ ಪ್ರತಿಬಿಂಬನಾಗಿದ್ದೇನೆ. ಬೇಡಿದರೆ ನಿನ್ನನ್ನು ಬೇಡ್ತೇನೆ. ಆದ್ರಿಂದ ನೀನು ನನಗೆ ಸಖನಾಗಿದ್ದೆ, ನಿನ್ನ ಎದುರಿಗೆ ಎಲ್ಲವನ್ನು ಕೂಡ ಹೇಳ್ಕೊಳ್ತೇನೆ ನಾನು ಅಂತ ಅವನನ್ನ ಕೇಳಬೇಕು. ಮುಂದೆ ಆತ್ಮನಿವೇದನ ಅಂತಿದೆ. ಆತ್ಮನಿವೇದನ ಅಂತ ಅನ್ನೋದನ್ನ ಆತ್ಮ ಅಂದ್ರೆ ತನ್ನನ್ನು ತಾನು ನಿವೇದನ ಮಾಡಿಕೊಳ್ಳುವುದು, ಇನ್ನೊಬ್ಬರಿಗೆ ಪರಮಾತ್ಮನಿಗೆ ಅರ್ಪಿಸಿಕೊಳ್ಳುವುದು ಅಂತ ಒಂದು ಅರ್ಥ ಮಾಡ್ತಾರೆ. ಆತ್ಮನಿ ವೇದನ ಅಂತ ಇನ್ನೊಂದು ಅರ್ಥ ಮಾಡ್ತಾರೆ. ಆತ್ಮನಿ ವೇದನ ಅಂತ ಅರ್ಥ ಮಾಡಿದ್ರೆ ಹೆಚ್ಚು ಯೋಗ್ಯವಾದಂತಹ ಅರ್ಥ ಅಂತ ಎಲ್ಲರೂ ಒಂದು ಹೇಳ್ತಾರೆ. ಟಿಪ್ಪಣಿಯಲ್ಲಿರೋ ವಿಷಯ ನಂಗೆ ನೆನಪಿಲ್ಲ. ಈಗ ಇಲ್ಲೇನಿದೆ ಹೇಳ್ಕೊಂಡು ಹೋಗ್ತೇನೆ. ಆತ್ಮ ನಿವೇದನ ಮಾಡಬಹುದು, ಸಮರ್ಪಣ ಧ್ರುವಂ ತಯೈವ ಮುಚ್ಯಂತೆ ಯಾಮ್ ಮೂರ್ತಿಂ ಪ್ರತಿಷೇಧ್ ಗುರು. ಗುರು ನಿಮ್ಮ ಹತ್ರ ಬಂದು ಅಥವಾ ನೀವು ಗುರುವಿನ ಹತ್ರ ಹೋದಾಗ ಯಾವ ಮೂರ್ತಿಯನ್ನ, ಒಂದು ಲೋಹದ ಮೂರ್ತಿಯನ್ನು ನಿಮಗೆ ಕೊಡ್ತಾನೆ, ಅಥವಾ ಅದನ್ನ ಕೊಡ್ಬೇಕಾಗಿಲ್ಲ, ಇಂಥದನ್ನ ಉಪಾಸನೆ ಮಾಡು ಅಂತ ಹೇಳ್ತಾನೆ. ಕೊಡೋದು ಅಂತಂದ್ರೆ ಉಪಾಸನೆ ಮಾಡು ಅಂತ ಹೇಳೋದು ಆಗ್ಬೋದು. ತಯೈವ ಮುಚ್ಚಂತೆ ನೃಸಿಂಹಾದಿಕಯ ಮೂರ್ತ್ಯ ತತ್ಪೂರ್ವ ಯುಗದೇನವ, ಅಥವಾ ಈಗ ಯಾವ ಗುರು ನಿನಗೆ ಕೊಟ್ಟಿಲ್ಲ ಇನ್ನು, ನೃಸಿಂಹಾದಿಕಯ ಮೂರ್ತ್ಯ, ನೃಸಿಂಹಾದಿಕಮನ್ನೆತ್ತು ದುರಿತಾದಿ ನಿವಾರಕಂ ಅಂತ ತಂತ್ರಕಾರದಲ್ಲಿ ಹೇಳಿದಂತೆ ನರಸಿಂಹ ವರಾಹ ಇತ್ಯಾದಿ ರೂಪಗಳನ್ನು ಧ್ಯಾನ ಮಾಡ್ತಾ ಉಪಾಸನಾ ವಿಗ್ರಹಗಳನ್ನು ಪರಿಹಾರ ಮಾಡ್ಕೊಳ್ಬೇಕು. ತತ್ಪೂರ್ವ ಯುಗದೇನವ, ನಾವೀಗ ಇರುವ ಯುಗಕ್ಕಿಂತ ಹಿಂದಿನ ಯುಗದಲ್ಲಿ ಯಾವ ಭಗವಂತನ ಅವತಾರ ಆಗಿತ್ತು ಅದನ್ನು ಧ್ಯಾನ ಮಾಡ್ತಾ ಹೋಗ್ಬೇಕು. ತತ್ಪೂರ್ವ ಯುಗದೇನವ. ಇಡೀ ಭಾಗವತದಲ್ಲಿ ಸ್ವರಮೂಲದಲ್ಲಿ ಎಲ್ಲ ಕಡೆ ಭಗವಂತನ ಯಾವ್ಯಾವ ರೂಪ ಏನೇನು ಮಾಡ್ತವೆ ಅನ್ನೋದನ್ನ ಹೇಳ್ತಾರೆ. ಕೆಲವು ಕಡೆ ಅವು ಈ ರೂಪ ಆ ಕೆಲಸನೂ ಮಾಡ್ತಿರ್ತದೆ, ಆ ರೂಪ ಈ ಕೆಲಸನೂ ಮಾಡ್ತಿರ್ತದೆ. ಒಂದ್ ಕಡೆ ಭಾಗವತ ತಾತ್ಪರ್ಯದಲ್ಲಿ ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕಃ ಜ್ಞಾನಾದಿ ರಕ್ಷಕೋ ವಿಷ್ಣು ಜಾಮದಜ್ಞಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕೋ ನಿತ್ಯಂ ಕೃಷ್ಣಾದಿ ದೋಷನಾಶಕಃ ಅಂತ ಹೇಳ್ತಾರೆ. ಸರ್ವತ್ರ ಸರ್ವಕೃತ್ಯಾಪಿ, ಎಲ್ಲಾ ರೂಪಗಳಿಂದಲೂ ಎಲ್ಲವನ್ನೂ ಮಾಡಬಲ್ಲವನು ಭಗವಂತ. ಆದರೂ ಕೂಡ ಹಯಗ್ರೀವಾದಿ ರೂಪಕಃ ಜ್ಞಾನಾದಿ ರಕ್ಷಕ, ನಮಗೆ ಗೊತ್ತಿರುವಂತ ಹಯಗ್ರೀವ ಜ್ಞಾನದಾಯಕ. ಭಾಗವತ ತಾತ್ಪರ್ಯ ಹೇಳ್ತದೆ ಅವನು ಜ್ಞಾನ ರಕ್ಷಕ ಅಂತೇಳಿ. ಜ್ಞಾನದಾಯಕನೂ ಹೌದು, ಅವರೊಂದು ಯಾವುದೋ ವಿವಕ್ಷಾದಿಂದ ಹೇಳಿರ್ತಾರೆ. ಅದರಿಂದ ಅವನು ಜ್ಞಾನ ರಕ್ಷಕ ಅಂತ ಅವನು ಉಪಾಸನೆ ಮಾಡುದು. ಜ್ಞಾನಾದಿ ರಕ್ಷಕೋ ವಿಷ್ಣು ಜಾಮದಜ್ಞಾದಿ ರೂಪವಾನ್ ಜ್ಞಾನಾದ್ಯುತ್ಪಾದಕ. ಪರಶುರಾಮ ಬಲ ಕಾರ್ಯ ಸಂಹಾರ ಮಾಡಿದವನು ತಿಳ್ಕೊಂಡಿರ್ತೇವೆ, ವಸ್ತುತಃ ಅವನು ಉತ್ಪಾದಕ ಅಂತ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಕೃಷ್ಣಾದಿ ದೋಷನಾಶಕ, ಕೃಷ್ಣ ರೂಪ ಯಾವುದು? ದೋಷನಾಶಕ. ಆಯ್ತು. ಆದ್ರೆ ಈ ಪರಶುರಾಮನ ರೂಪ ಹಾಗಾದ್ರೆ ಬರೇ ಜ್ಞಾನದಾಯಕ ಅಲ್ಲ, ದೋಷನಾಶ ಮಾಡುವಂತ ರೂಪನೂ ಹೌದದು. ಯಾಕಂದ್ರೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಸಂಹರ್ತ ಸರ್ವದೋಷಾಣ ಅಗ್ನಿಸ್ಥ ಸರ್ವದಾಹತಃ ನಿತ್ಯಾನಂದ ಅಗ್ನಿವರ್ಣಶ್ಚ ರಾಮ ಪರಶುಭೃತ್ಸದ ಅಂತ ಗಾಯತ್ರ್ಯಾಸ್ತು ಪರಿಜ್ಞಾನಂ ಜ್ಞಾತೆ ಮುಖಗತೆ ಹರವು. ಗಾಯತ್ರಿಯ ಜಪ ಮಾಡ್ತೀವಲ್ಲ ನಾವು, ಇದು ಸಫಲ ಆಗೋದು ಯಾವಾಗ ಅಂದ್ರೆ ಗಾಯತ್ರಿಯ ಮುಖದಲ್ಲಿರುವ ಭಗವಂತನ ರೂಪವನ್ನು ತಿಳ್ಕೊಂಡಾಗ ಅಂತ. ಅದ್ಯಾವುದು? ಪರಶುರಾಮ ರೂಪ. ಗಾಯತ್ರಿಯ ಮುಖದಲ್ಲಿರುವ ರೂಪ, ಆರಂಭದಲ್ಲಿರುವ ಓಂಕಾರದಲ್ಲಿ ವಾಚ್ಯವಾದ ರೂಪ ಯಾವುದು? ಪರಶುರಾಮನ ರೂಪ. ಗಾಯತ್ರ್ಯಾಸ್ತು ಪರಿಜ್ಞಾನಂ ಜ್ಞಾತೆ ಮುಖಗತೆ ಹರವು ಸಫಲಂ ಭವೇ ಅನ್ಯಥಾ ನ ಸಮ್ಯಕ್ ಫಲದಂ ಭವೇ. ಯಾರ್ ಕಹ ಅಸೌ ಕಿಂ ರೂಪ? ಸಂಹರ್ತ ಸರ್ವದೋಷಾಣ ಅಗ್ನಿಸ್ಥ, ಅಗ್ನಿಯಂತರ್ಗತನಾದಂತಹ ಎಲ್ಲಾ ದೋಷವನ್ನು ಪರಿಹರಿಸುವಂತಹ ನಿತ್ಯಾನಂದ ಅಗ್ನಿವರ್ಣಶ್ಚ ರಾಮ ಪರಶುಭೃತ್ಸದ. ಇದು ಬೃಹತ್ ಭಾಷ್ಯ. ದೋಷನಾಶಕ ಅಂತ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಜ್ಞಾನದಾಯಕ ಅಂತ ಹೇಳ್ತಾರೆ. ಈ ತರ ಬೇರೆ ಬೇರೆ ಭಗವಂತನ ರೂಪಗಳು ಬೇರೆ ಬೇರೆ ರೀತಿಯಿಂದ ನಮಗೆ ಅನುಗ್ರಹ ಮಾಡ್ತಾರೆ. ನರಸಿಂಹನ ರೂಪ ಬಲಕಾರ್ಯ ಹೌದು, ಆದರೂ ಅವನ ಇಡೀ ಅವತಾರದ ಉದ್ದೇಶನೇ ಏನು? ವ್ಯಾಪ್ತಿಂಚ ಭೂತೆ ಶುಕ್ಲೇಶುಕಾತ್ಮನಃ. ತನ್ನ ವ್ಯಾಪ್ತಿ ಏನು ಅಂತ ತಿಳಿಸ್ಲಿಕ್ಕೆ ಅವತಾರ ಮಾಡಿದ್ದವನು. ತನ್ನ ವ್ಯಾಪ್ತಿ ಎಲ್ಲಾ ಕಡೆ ತಿಳಿಸ್ಲಿಕ್ಕೆ ಅವತಾರ ಮಾಡಿದ ನರಸಿಂಹ. ಮತ್ತೆ ಜ್ಞಾನದಾಯಕನೇ ಆಯ್ತು. ಮತ್ತೆ ನರಸಿಂಹನ ರೂಪದ ಒಂದು ಶ್ಲೋಕದೊಳಗೆ ಜ್ಞಾನ ಮುದ್ರ ಇರೋ ರೂಪನೂ ಇದೆ. ಶ್ಲೋಕ ನಮ್ಗೆ ನೆನಪಿಲ್ಲ ಈಗ, ಒಂದ್ ಕಡೆ ಇರೋದು ಹೌದು ನಿಶ್ಚಿತ. 16 ಬಾಹುಗಳು ಮತ್ತು 32 ಬಾಹುಗಳು, ಅದರಲ್ಲಿ ಒಂದು ಬಾಹು ಜ್ಞಾನದಾಯಕವಾದಂತಹ. ಹೌದು, ಕೊಪ್ಪಳದೊಳಗೆ ಒಂದ್ ಕಡೆ, ತಮಿಳುನಾಡು ಒಂದ್ ಕಡೆ 16 ಬಾಹು ಇದ್ದದ್ದು ಇದರ ರೂಪ ಕೇಳ್ತೀವಿ. ಅದರಲ್ಲಿ ಒಂದು ಬಾಹು ಜ್ಞಾನದಾಯಕವಾದಂತಹ ಬಾಹು.
ಹೌದು, ಜ್ಞಾನ ಮುದ್ರೆ ಇರುವಂತ ರೂಪ. ಹೌದು, ಭುಜದ ಸತ್ವ ಅಂತ. ಸ್ವಾರಸ್ಯಕ್ಕೆ ವರಾಹ ರೂಪ ಎಂಥದ್ದು? ವರಾಹ ರೂಪನೂ ಕೂಡ ದುರಿತಾದ ನಿವಾರಕಂ. ಹೌದಾ? ಎಲ್ಲಾ ಶತ್ರುಗಳನ್ನು ನಾಶ ಮಾಡಿದ ರೂಪ. ವರಾಹ ರೂಪ ಎಲ್ಲಾದರೂ ಜ್ಞಾನ ಕೊಟ್ಟದ್ದು ಉದಾಹರಣೆ ನಮ್ಗೆ ಕಾಣಿಸ್ತದ? ಆದ್ರೆ ಭಾಗವತ ಹೇಳ್ತಿದೆ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ ಅಂತ ವರಾಹ ರೂಪಿಯಾದ ಭಗವಂತನ ವರ್ಣನೆ. ನಮೋ ನಮಸ್ತೆ ಕಿಲ ಮಂತ್ರದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾದಿ ಜಯಾತ್ಮ ಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ಭಾಗವತ ವರಾಹ ರೂಪ ವರ್ಣನೆ. ಅವನೇ ವಿದ್ಯಾಗುರು, ಅವನೇ ಜ್ಞಾನ ಸ್ವರೂಪ. ಮೂಲಭೂತ ಗುರು ಸರ್ವಜನಾನ ಪುರುಷೋತ್ತಮ. ಭಾಗವತ ತಾತ್ಪರ್ಯ. ಎಲ್ಲಾ ಜನರಿಗೂ ಕೂಡ ಮೂಲಭೂತ ಗುರು ಯಾರು? ಪರಮಾತ್ಮ. ಆದ್ರಿಂದ ಪರಮಾತ್ಮನನ್ನ ಗುರು ಅಂತ, ಆಮೇಲೆ ಸಖ ಅಂತ. ಇನ್ನೊಂದು ಸ್ವಾರಸ್ಯ ಅಂತಂದ್ರೆ ಪ್ರಪಿತಾಮಹೋ ಮೇ ಭಗವಾನ್ ಇತ್ತು ಸರ್ವಜನಸ್ಯತು ಪತಿತ್ವೇನ ಶ್ರೇಯೋಪಾಸ್ಯ. ಲಕ್ಷ್ಮೀದೇವಿ ಹೇಗೆ ಉಪಾಸನೆ ಮಾಡಬೇಕು? ನನ್ನ ಗಂಟ ಅಂತ ಉಪಾಸನೆ ಮಾಡಬೇಕು. ಬ್ರಹ್ಮಣಾಮೇ ಪಿತೇತಿಚ, ಇದೆಲ್ಲ ಭಾಗವತ ತಾತ್ಪರ್ಯ. ಬ್ರಹ್ಮ ನಮ್ಮ ಅಪ್ಪ ಭಗವಂತ ಅಂತ ಉಪಾಸನೆ ಮಾಡಬೇಕು. ಪಿತಾಮಹತಯ ಅನ್ಯೇಷಾಂ ತ್ರಿದಶಾನಾಂ ಜನಾರ್ದನಃ, ಬೇರೆ ದೇವತೆಗಳೆಲ್ಲ ನಮ್ಮ ಅಜ್ಜ ಇವನು ಅಂತ ಉಪಾಸನೆ ಮಾಡಬೇಕು. ನಾವ್ ಹೇಗೆ ಮಾಡ್ಬೇಕು ಅಂತಂದ್ರೆ ಪ್ರಪಿತಾಮಹೋನೇ ಭಗವಾನ್, ನಮ್ಮ ಮುತ್ತಜ್ಜ. ಯಾಕೆಂದ್ರೆ ಇದು ಸ್ವಾರಸ್ಯ ಏನಂದ್ರೆ ಅನೇಕ ಕಡೆ ಉಡುಪಿ ಅನಂತಾಸನಿಗೂ ಕೂಡ ಎಲ್ಲಿ ಹೋಗ್ತಿದ್ರಿ ಇವತ್ತು ಸಾಯಂಕಾಲ ಅಜ್ಜನಿಗೆ ನಮಸ್ಕಾರ ಮಾಡಿ ಬರ್ತೀನಿ ಅಂತ ಜನ ಹೇಳ್ತಿದ್ರು. ಈ ತಪ್ಪು ಹೋಗಿದೆ. ಈಗ ಸಂಸ್ಕಾರ ತಪ್ಪು ಹೋಗಿರೋದ್ರು. ಅಜ್ಜ ಅಂದ್ರೆ ಸುಮ್ಮನೆ ಅಜ್ಜ ಅಲ್ಲ, ಅವ ಪ್ರಪಿತಾಮಹೋಮೇ ಭಗವಾನ್. ಅದು ಈ ಅನೇಕ ಊರಿನೊಳಗೆ ಮಲ್ಲಯ್ಯ ಅಜ್ಜ ಯಾವ್ದಾದ್ರು ರೀತಿಯಿಂದ ಭಗವಂತನಿಗೆ ಹೇಳ್ತಿರ್ತಾರೆ. ಹಾಗಾಗಿ ಭಗವಂತನ ಮೂಲಭೂತ ಗುರು ಅಂತ ಉಪಾಸಿಸ್ರಿ, ಸಖಾ ಅಂತ ಉಪಾಸಿಸ್ರಿ, ವಿದ್ಯಾಗುರು ಅಂತ ಉಪಾಸಿಸ್ರಿ, ಮುತ್ತಜ್ಜ ಅಂತ ಉಪಾಸನೆ ಮಾಡ್ರಿ, ಏನಾದ್ರೂ ಉಪಾಸನೆ ಮಾಡ್ರಿ, ಮಾಡದೇ ಇರಬೇಡ್ರಿ. ಉಪಾಸನೆ ಮಾಡ್ಲಿಕ್ಕೆ ಬಹಳಷ್ಟು ಸೌಲಭ್ಯಗಳಿವೆ ಅಂತ ಅರ್ಥ. ಹೀಗೆ ಆತ್ಮ ನಿವೇದನ ಅಂತ ಏನ್ ಬಂತಲ್ಲ, ಇಷ್ಟಂ ಸದಾಚಾರ ಸ್ಮೃತಿಯಲ್ಲಿ ಬರುವಂತೆ ಪರಸ್ಮೈ ಸನ್ನಿವೇದ ಇದೆ. ನಮ್ಮದಾದದ್ದೆಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದರಿಂದ ಸತಿ ಸುತ ಸೌಧ ಸಂಪತ್ತು ಸಂಪತ್ತಿಗೆ ಸರ್ವಸ್ವವೂ ಸುಪ್ಪತ್ತಿಗೆ ಸರ್ವಸ್ವವು ಹರಿಕರುಣೆಯಿಂದ ಬಂದದ್ದು, ಹರಿಸೇವೆಯಲ್ಲೇ ಸಾರ್ಥಕವಾಗುವುದು ಅಂತ ಪರಮಾತ್ಮನಲ್ಲಿ ನಿವೇದಿಸುವುದು. ನಂದೇನದು ಸ್ವಾಮಿ, ನಿಂದೇ ಇದೆಲ್ಲವೂ. ಮತ್ತೆ ಇದಕ್ಕೆ ಆತ್ಮನಿ ವೇದನ ಅಂತಲೂ ಅರ್ಥ ಮಾಡಬಹುದು. ಇದು ಹೆಚ್ಚು ಉತ್ತಮವಾದ ಅರ್ಥ. ವೇದನ ಅಂದ್ರೆ ತಿಳ್ಕೊಳ್ಳೋದು, ಆತ್ಮನಿ ತನ್ನೊಳಗೆ ತಿಳ್ಕೊಳ್ಳೋದು. ಇದಕ್ಕೆ ಎಷ್ಟು ಮಹತ್ವ ಇದೆ ಅಂತಂದ್ರೆ ಭಾಗವತದಲ್ಲಿ ಮತ್ತು ಶ್ವೇತಾಶ್ವತರ ಉಪನಿಷತ್ನಲ್ಲಿ ಅಥವಾ ಭಾಗವತದಲ್ಲಿ ಮಾತ್ರ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವ ಆತ್ಮನೀಶ್ವರೇ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಶ್ವೇತಾಶ್ವತರ ಉಪನಿಷತ್ತು. ದೃಷ್ಟ ಏವ ಆತ್ಮನೀಶ್ವರೇ, ಆತ್ಮನಿ ನನ್ನೊಳಗೆ ಪರಮಾತ್ಮನ ಕಂಡಾಗ ಭಿದ್ಯತೆ ಹೃದಯ ಗ್ರಂಥಿ, ಹೃದಯದ ಗಂಟು ಹೊಡಿತದೆ, ಲಿಂಗದೇಹ ಇತ್ಯಾದಿಗಳು ಭಗ್ನ ಆಗ್ತವೆ. ಛಿದ್ಯಂತೆ ಸರ್ವ ಸಂಶಯ, ಎಲ್ಲಾ ಸಂಶಯಗಳು ಪರಿಹಾರ ಕಾಣೋದು ಆವಾಗ. ಕ್ಷೀಯಂತೆ ಅಸ್ಯ ಕರ್ಮಾಣಿ, ಕರ್ಮಗಳೆಲ್ಲ ಕ್ಷೀಣ ಆಗ್ತವೆ ಪರಮಾತ್ಮನ ನಮ್ಮೊಳಗೆ ಪರಮಾತ್ಮನ ಕಂಡಾಗ. ಆತ್ಮನಿ ಅದಕ್ಕೆ ಏನ್ ಮಾಡ್ಬೇಕು? ಅವನು ಧ್ಯಾನ ಮಾಡಬೇಕು. ಭಾಗವತ ತಾತ್ಪರ್ಯ ಮತ್ತೊಂದು ಕಡೆ ಹೇಳ್ತದೆ, ತ್ಯಕ್ವಾ ದೇಹಾಧ್ಯಾತ್ಮ ಭಾವಂ ಜೀವರೂಪೇ ಹೃದಯ ಸ್ಥಿತೆ ತಂಚ ದೃಷ್ಟ್ವಾತ್ಮ ಭಾವಂ ತಂಚಾಪಿ ಹರಿಪಾದಾಬ್ಜ ಸಂಸ್ಥಿತಂ ತದಾ ಪಶ್ಚಾತ್ಯಾಪರೋಕ್ಷ ತದಾ ಮುಕ್ತಿ ಮುಪೈತ್ಯಸವು ಅಂತ. ಅದು ಭಾಗವತ ತಾತ್ಪರ್ಯ ಏನು ಹೇಳ್ತಂದ್ರೆ ಹೆಂಗ್ ಧ್ಯಾನ ಮಾಡ್ಬೇಕು ಅಂತಂದ್ರೆ ತ್ಯಕ್ವಾ ದೇಹಾಧ್ಯಾತ್ಮ ಭಾವ. ಒಂದ್ಸರಿ ನಾವು ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಂಡು ದೇಹದಿಂದ ಹೊರಗೆ ಬರ್ಬೇಕು. ದೇಹದಿಂದ ಹೊರಗೆ ಬರೋಣ. ಇದೊಂದು ಸೈಕೋಥೆರಪಿ ಇದು. ದೇಹದಿಂದ ಹೊರಗೆ ಬರೋಣ. ಮನೆಯಿಂದ ಹೊರಗೆ ಹೋಗ್ತೇವೆ ಇಲ್ಲ, ಈ ಮನೆ ಹಳೇದಾತ್ರೆ ಇನ್ನು ಬೇರೆ ಮನೆ ಕಟ್ಸೋಣ ಅಂತ ಗಂಡ ಹೆಂಡತಿ ಮಾತಾಡ್ತಾರೆ. ಹಾಗೆ ದೇಹದಿಂದ ಹೊರಗೆ ಬರೋಣ. ಒಂದ್ಸರಿ ಬಂದು ಆಲೋಚನೆ ಮಾಡೋಣ, ಮನಸ್ಸೊಳಗೆ ಆಲೋಚನೆ ಮಾಡ್ತಾ ಹೋಗೋಣ. ಮಾಡ್ಕೊಂಡು ಈ ದೇಹ ಪಂಚಭೂತ ಮಹಾಭೂತಗಳಿಂದ ಆಗಿದ್ದು, ನಾನು ಅದರಿಂದ ಆಗಿದ್ದಲ್ಲ, ನನಗೂ ಅದಕ್ಕೂ ಇರೋ ಸಂಬಂಧ ಎಷ್ಟು, ನಾನು ಮನೆಯೊಳಗೆ ಇದ್ದಷ್ಟೇ ಅಷ್ಟೇ ಅಂತ ಆಲೋಚನೆ ಮಾಡೋಣ. ತ್ಯಕ್ವಾ ದೇಹಾಧ್ಯಾತ್ಮ ಭಾವಂ ಜೀವರೂಪೇ ಹೃದಯಸ್ಥಿತೆ ದುಷ್ಟಾತ್ಮ ಭಾವಂ ತಂಚಾಪಿ, ನಮ್ಮ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಅನುಸಂಧಾನ ಮಾಡೋಣ. ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಈಗ ನೆನಪಿಲ್ಲ. ಜೀವರೂಪ, ಈ ಜೀವಕ್ಕೊಂದು ಸ್ವರೂಪ ಇದೆಯಲ್ಲ, ಜೀವರೂಪೇ ಹೃದಯಸ್ಥಿತೆ. ಈ ಶರೀರದ ಒಳಗೆ ಜೀವ ಇರ್ತದೆ. ಹೌದಾ? ಹೌದು, ಜೀವಕ್ಕೊಂದು ಸ್ವರೂಪ ಅದೆಲ್ಲ ಸವಿಶೇಷ ಭೇದ. ಸವಿಶೇಷ ಭೇದ. ದುಷ್ಟಾತ್ಮ ಭಾವಂ ತಂಚಾಪಿ, ನಾವೇನಿದ್ದೀವಲ್ಲ ನಾವು ಆತ್ಮರಾಗಿದ್ದೇವೆ ಹೊರತು ನಾವು ಈ ದೇಹವಾಗಿಲ್ಲ ಅನ್ನೋದನ್ನ ಖಾತ್ರಿಪಡಿಸ್ಕೋಬೇಕು. ದುಷ್ಟಾತ್ಮ ಭಾವಂ ತಂಚಾಪಿ ಹರಿಪಾದಾಬ್ಜ ಸಂಸ್ಥಿತಂ. ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಳ್ಳೋಣ, ಪರಮಾತ್ಮನ ಪಾದ ಕಮಲದಲ್ಲಿ ನಾವು ಇದ್ದಿದ್ದೀವಿ ಅಂತ ಆಲೋಚನೆ ಮಾಡೋಣ. ಪರಮಾತ್ಮ ನಿಂತಿದ್ದಾನೆ ಅಥವಾ ಕೂತಿದ್ದಾನೆ, ಅವನ ಪಾದ ಕಮಲದಲ್ಲಿ ನಾವಿದ್ದೇವೆ. ದುಷ್ಟಾತ್ಮ ಭಾವಂ ತಂಚಾಪಿ ಹರಿಪಾದಾಬ್ಜ ಸಂಸ್ಥಿತಂ ಯದಾ ಪಶ್ಚಾತ್ ಅಪರೋಕ್ಷ. ಈ ತರ ಅಪರೋಕ್ಷದಿಂದ ಕಾಣಬೇಕು. ಈಗ ಸುಮ್ಮನೆ ಪರೋಕ್ಷದಿಂದ ಕಾಣುವ ಪ್ರಯತ್ನ ಮಾಡೋಣ. ಧ್ಯಾನ ನಾವು ಮಾಡಬಹುದು. ಮನಸ್ಸಿನ ಚಿತ್ರ
ಮನಸ್ಸಿನ ಚಿತ್ರ. ಮನಸ್ಸಿನ ಕಣ್ಮುಚ್ಚಿ ಕೂತ್ಕೊಳ್ರಿ, ಮನಸ್ಸಿನ ಪರದೆ ಮೇಲೆ ಪರಮಾತ್ಮನ ಮೂಡಿಸ್ಕೊಳ್ರಿ. ನಿಂತಿದ್ದಾನೆ ಅಥವಾ ಕೂತಿದ್ದಾನೆ, ಅವನ ಪಾದಕಮಲದಲ್ಲಿ ನೀವು ಕೂತಿದ್ದೀರಿ. ಈ ತರ ಧ್ಯಾನ ಮಾಡಿ ಮಾಡಿ ಸ್ತ್ರೀಯರು, ಪುರುಷರು, ಪಂಡಿತರು, ಪಾಮರು ಎಲ್ಲರೂ ಧ್ಯಾನ ಮಾಡಿ ಮಾಡಿ ಅದು ಧ್ಯಾನ, ಧಾರಣ, ಸಮಾಧಿ ಇತ್ಯಾದಿ ಏನೇನೋ ಹಾಗೆ ಮುಂದೆ ಅಪರೋಕ್ಷ ಜ್ಞಾನ ಹಂತ ತಲುಪಿದಾಗ ಸದಾ ಮುಕ್ತಿ ಉಪಯುಕ್ತ. ಇಲ್ಲಿವರೆಗೆ ನಾವು ಮಾಡಿದಂತಹ ಒಂದು ಶ್ರವಣ ಏನಿದೆ, ಸತ್ಯಪ್ರಜ್ಞರು, ಸತ್ಯಧೀರರು ಮತ್ತು ಸತ್ಯಕಾಮರು, ಸತ್ಯೇಷ್ಟರು ಮೊದಲಾದ ಪ್ರಾಜ್ಞರ ಅಂತರ್ಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಅಂತಸ್ಥ ಪುರುಷೋ ನಾಮ, ಒಳಗೆ ಪುರುಷ ರೂಪದಿಂದ ಇದ್ದು ಜ್ಞಾನ ಕೊಡ್ತಾನೆ. ಅಂತಸ್ಥ ಪುರುಷೋ ನಾಮ ಜ್ಞಾನದ ಸರ್ವದೇಹಿ ನಾಮ. ಬಹಿಸ್ಥ ಈಶ್ವರೋ ನಾಮ, ಹೊರಗೆ ಈಶ್ವರ ಅನ್ನೋ ರೂಪದಿಂದ ಇದ್ದು ಫಲ ಕೊಡ್ತಾನೆ. ಇವೆಲ್ಲ ಒಳಗನೂ ಈಶ್ವರನ ಶಬ್ದದಿಂದ ಇದ್ದಾನೆ ಇಲ್ಲಂತಲ್ಲ. ಈಶ್ವರ ಸರ್ವಭೂತಾನ ಹೃದಯ ಅರ್ಜುನ ತಿಷ್ಠತೆ, ಅಲ್ಲೂ ಇದ್ದಾನೆ. ಆದರೆ ಒಳಗೆ ಪುರುಷ ಅನ್ನೋ ರೂಪದಿಂದ ಇದ್ದು ಜ್ಞಾನ ಕೊಡ್ತಾನೆ, ಹೊರಗೆ ಈಶ್ವರ ಅನ್ನೋ ರೂಪದಿಂದ ಇದ್ದು ಫಲ ಕೊಡ್ತಾನೆ. ಆ ಈಶ್ವರ ಶಬ್ದವಾಚ್ಯನಾದ, ಪುರುಷ ಶಬ್ದವಾಚ್ಯನಾದ ಭಗವಂತನಿಗೆ ಈ ಭಾಗ ಅರ್ಪಿತವಾಗಿದೆ. ಶ್ರೀಕೃಷ್ಣಾರ್ಪಣ ವಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.